ತಮಗೆಲ್ಲರಿಗೂ ಗೊತ್ತಿದೆ, ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಮಾಡೋ ಉದ್ದೇಶ ಅದೇ ಇದ್ದಿದ್ದು. ಭಾಳ ಕನ್ಫ್ಯೂಷನ್ ನಡೀತಾ ಇದೆ ಗೋಲ್ಡ್ ರೇಟಲ್ಲಿ. ಅದಕ್ಕೆ ನಾವು ಎಲ್ಲರಿಗೂ ಹೇಳಬೇಕಾಗಿತ್ತು, ನಮ್ಮ ಅಸೋಸಿಯೇಷನ್ 85 ವರ್ಷದ ಇಂಡಿಯಾದಿಂದ 2ನೇ ದೊಡ್ಡದ ಅಸೋಸಿಯೇಷನ್, ಹಳೆಯ ಅಸೋಸಿಯೇಷನು. ಈ ಅಸೋಸಿಯೇಷನ್ ಏನು ಕರ್ತವ್ಯ ಮಾಡ್ತಾ ಇದೆ, ಎಲ್ಲ ಜ್ಯುವೆಲರ್ಸ್ಗೂ ಒಂದು ಗೋಲ್ಡ್ ರೇಟ್ ಕೊಡ್ತಾ ಇದೆ. ಏನು ಗೋಲ್ಡ್ ರೇಟ್ ಕೊಡ್ತಾ ಇದೆ, ನಮ್ಮ ನ್ಯಾಷನಲ್ ಮತ್ತು ನಮ್ಮ ಎಲ್ಲ ಸ್ಟೇಟ್ಸು, ನೇಬರ್ ಸ್ಟೇಟ್ಸ್ ಏನಿದೆ, ತಮಿಳ್ನಾಡು, ಆಂಧ್ರ, ತೆಲಂಗಾಣ, ಕೇರಳ ಮತ್ತು ನಮ್ಮ ನ್ಯಾಷನಲ್ ಎಲ್ಲ ಸೇರಿ ಒಂದು ಗೋಲ್ಡ್ ರೇಟ್ ನಾವು ತೆಗಿತಾ ಇದ್ದೀವಿ. ಆ ಗೋಲ್ಡ್ ರೇಟು ಎಲ್ಲ ಜ್ಯುವೆಲರ್ಸ್ಗೆ ಕೊಡ್ತಾ ಇದ್ದೀವಿ. ಅದು ಬರೀ ಬೆನಿಫಿಟ್ ಜ್ಯುವೆಲರ್ಗೆ ಹಾಕೋದಲ್ಲ, ನಮ್ಮ ಕನ್ಸ್ಯೂಮರ್ ಬೆನಿಫಿಟ್ ಆಗಲಿ, ನಮ್ಮ ಕಸ್ಟಮರ್ ಬೆನಿಫಿಟ್ ಆಗಲಿ, ಅವರೆಲ್ಲೂ ಕನ್ಫ್ಯೂಷನ್ ಆಗೋದು ಬೇಡ ಅಂತ ನಾವು ಈ ರೇಟ್ ಕೊಡ್ತಾ ಇದ್ದೀವಿ. ಎಲ್ಲ ಜ್ಯುವೆಲರ್ಸ್ಗಳು, ಮ್ಯಾಕ್ಸಿಮಮ್ ಬೆಂಗಳೂರು ಜ್ಯುವೆಲರ್ಸ್ಗಳು ಈ ರೇಟ್ಗಳನ್ನು ಫಾಲೋ ಮಾಡ್ತಾ ಇದ್ದಾರೆ. ನಾನು ಅದೇ ನಮ್ಮ ಎಲ್ಲ ಕಸ್ಟಮರ್ ಮತ್ತು ಕನ್ಸ್ಯೂಮರ್ಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ನಮ್ಮ ಅಸೋಸಿಯೇಷನ್ ಗೋಲ್ಡ್ ರೇಟ್ ಇದೆ, ಆ ರೇಟ್ ತಕ್ಕನಾಗೆ ನೀವು ಗೋಲ್ಡ್ ಪರ್ಚೇಸ್ ಮಾಡಿ, ಆ ತಕ್ಕನಾಗೆ ನೀವು ಸೇಲ್ ಮಾಡಿ. ಆ ಗೋಲ್ಡ್ ರೇಟು ಅಥೆಂಟಿಸಿಟಿ ನಮ್ಮ ಅಸೋಸಿಯೇಷನಿಂದ ಇದೆ. ನಮ್ಮ ಅಸೋಸಿಯೇಷನ್ ಹಳೆಯ ಅಸೋಸಿಯೇಷನು, ನಾವು ಇರದೆ ಈ ವಿಚಾರಗಳನ್ನು ಎಲ್ಲರೂ ತಿಳಿಸೋಕ್ಕೆ ಈ ಅಸೋಸಿಯೇಷನ್ ನಾವು ಕಟ್ಟಿರೋದು. ಅದಕ್ಕೆ ನೀವು ಇದೊಂದು ಪ್ರೆಸ್ ಕಾನ್ಫರೆನ್ಸ್ ನಾವು ಇವತ್ತು ನಿಮ್ಮ ಮುಖಾಂತರ ಮಾಡ್ತಾ ಇದ್ದೀವಿ ಸರ್. ಸರ್, ಈಗ ಒಂದಷ್ಟು ಜ್ಯುವೆಲರಿಗಳ ಶಾಪ್ಗಳಲ್ಲಿ ರೇಟ್ ವೇರಿಯೇಷನ್ ಇದೆ, ನೀವು ದರ ಕಳಿಸ್ತೀರಾ, ಆದ್ರೂ ವೇರಿಯೇಷನ್ ಆಗ್ತಿದೆ. ಸೊ ಅಂತವ್ರು ಅವ್ರಿಗೆ ಏನಾರು ಅಸೋಸಿಯೇಷನ್ ಕಡೆಯಿಂದ ಏನಾರು ಆಕ್ಷನ್? ಅಲ್ಲ, ಅಸೋಸಿಯೇಷನ್ ಕಡೆಯಿಂದ ಆ್ಯಕ್ಷನ್ ಏನು ತಗೊಳಕ್ಕಾಗಲ್ಲ. ನಾನು ಒಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ಒಟ್ಟಿಗೆ ನಡೆಯೋ ಟೈಮಲ್ಲಿ ಎಲ್ಲರೂ ಕೈಯಿಂದ ಕೈ ಜೋಡಿಸ್ಕೊಂಡು ನಡಿಬೇಕಾಗತ್ತೆ. ನಾವು ಗೋಲ್ಡ್ ರೇಟ್ ಕೊಡೋ ಉದ್ದೇಶ ಏನು, ಫಸ್ಟ್ ನಾವು ಅದು ಅರ್ಥ ಮಾಡ್ಕೋಬೇಕು. ನಮ್ಮ ಉದ್ದೇಶ ಏನು, ಯಾವ ಕಸ್ಟಮರ್ ಕನ್ಸ್ಯೂಮರ್ಗೆ ಯಾವ ರೀತಿಯಲ್ಲೂ ತಪ್ಪ ನಡಿಬಾರ್ದು, ಎಲ್ಲರಿಗೂ ಗೊತ್ತಿರಬೇಕು, ಟ್ರಾನ್ಸ್ಪರೆನ್ಸಿ ಇರಬೇಕು. ಅಸೋಸಿಯೇಷನ್ ಕೆಲಸ ಏನು, ಟ್ರಾನ್ಸ್ಪರೆನ್ಸಿ. ಅದಕ್ಕೆ ಎಲ್ಲ ಜ್ಯುವೆಲರ್ಸ್ ಮೆಜಾರಿಟಿ ಅವ್ರು ಫಾಲೋ ಮಾಡ್ತಾ ಇದ್ದಾರೆ. ಯಾರು ಫಾಲೋ ಮಾಡ್ತಾ ಇಲ್ಲ ಅವ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ, ದಯವಿಟ್ಟು ನಮ್ಮ ಅಸೋಸಿಯೇಷನ್ ರೇಟ್ ಫಾಲೋ ಮಾಡಿ. ಅದು ತಕ್ಕನಾಗಿ ನಮ್ಮ ಕಸ್ಟಮರು ಕನ್ಸ್ಯೂಮರ್ಗೂ ಬೆನಿಫಿಟ್ ಆಗುತ್ತೆ. ಅದರಿಂದ ನಾವೆಲ್ಲರೂ ಜೊತೆಗೆ ಬೆಳಿಬೋದು ಮತ್ತು ನಮ್ಮ ಕಸ್ಟಮರ್ ಕನ್ಸ್ಯೂಮರ್ಗೆ ಕಾನ್ಫಿಡೆನ್ಸ್ ಸಿಗುತ್ತೆ. ಸರ್, ಈಗ ಒಂದು ಆರೋಪ ಇದೆ, ಜ್ಯುವೆಲರಿ ಶಾಪ್ಗಳಲ್ಲಿ ಕದ್ದ ಚಿನ್ನವನ್ನ ಖರೀದಿ ಮಾಡ್ತಾರೆ ಅಂತ ಹೇಳಿ. ಇತ್ತೀಚೆಗೂ ಕೂಡ ಒಂದು ಇನ್ಸಿಡೆಂಟ್ ಆಯ್ತು, ಬಳ್ಳಾರಿಯಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು. ಸೊ ನೀವೇನು ಸಜೆಷನ್ಸ್ ಕೊಡ್ತೀರಿ ಸರ್? ಸರ್, ಫಸ್ಟ್ ಆಫ್ ಆಲ್ ನಾನು ಇದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾರು ಬೇಕಂತ ಯಾರು ಕದ್ದು ಚಿನ್ನ ತಗೊಳ್ಳಲ್ಲ, ಆಯಿತಾ? ನಾವಿದು ಅರ್ಥ ಮಾಡ್ಕೋಬೇಕು. ಯಾವ ಥರ ಬರುತ್ತೆ ಅಂದ್ರೆ, ಯಾವುದೋ ಪರಿಚಯದಿಂದ ಯಾರೋ ಒಬ್ಬ ಚಿನ್ನ ತಗೊಬಂದು ಆ ಪರಿಚಯವನ್ನು ಕೊಟ್ಟು, ಆ ಪರಿಚಯವನ್ನು ಅಂಗಡಿಯವನು ಪರಿಚಯ ಆಗಿ ಆ ಚಿನ್ನ ಕೊಡ್ತಾನೆ. ಅವನಿಗೂ ಗೊತ್ತಿರಲ್ಲ ಅದು ಏನು ಚಿನ್ನ ಅಂತ. ಯಾರು ಬೇಕಂತ ಕಳ್ತನ ಚಿನ್ನ ತಗೊಳ್ಳಲ್ಲ. ಅದಕ್ಕೆ ಅಸೋಸಿಯೇಷನ್ ನಾವು ಯಾವತ್ತೂ ಸಪೋರ್ಟ್ ಮಾಡಲ್ಲ ತಪ್ಪಿಗೆ. ನಾನು ಇವತ್ತು ಎಲ್ಲ ನಮ್ಮ ಮೆಂಬರ್ಸ್ಗೆ ಏನು ಹೇಳಿದ್ದೀನಿ ಅಂದರೆ, 1-2 ವರ್ಷದ DVR ಅವರೆಲ್ಲ ಇಟ್ಕೋಬೇಕು. ಯಾಕಂದರೆ ನಾಳೆ ಏನು ತೊಂದರೆ ಆಗುತ್ತೆ, ನಾವು ಅದರಿಂದ ತೆಗಿಬೋದು, ಯಾರು ಬಂದಿದ್ರು ಯಾರು ಬಂದಿಲ್ಲ ಅಂತ. 2ನೇ ವಿಷಯ, ಪ್ರಾಪರ್ KYC ಮೇಂಟೈನ್ ಮಾಡಬೇಕು. ನೀವು ಯಾರ ಹತ್ರ ಚಿನ್ನ ತೊಗೊಳ್ತಾ ಇದ್ದೀರಾ ಅವ್ರು ಪಕ್ಕ KYC ಇರಬೇಕು, ಎಕ್ಸ್ಚೇಂಜ್ ಮಾಡಿದ್ರು KYC ಇರಬೇಕು. ಗೌರ್ಮೆಂಟ್ ನಾರ್ಮ್ಸ್ ಪ್ರಕಾರ ನೀವು ಪ್ರಾಪರ್ GST ಬಿಲ್ ಕೊಡಬೇಕು, ಎಲ್ಲರಿಗೂ ಇಂಪಾರ್ಟೆಂಟು. 3ನೇದು, ಆ ಥರ ಏನಾದರೂ ನಿಮಗೆ ಸಸ್ಪೀಷಿಯಸ್ ಯಾರೋ ಬಂದರು, ನಿಮ್ಗೆ ಅನ್ಸಿದ್ರು ಇವ್ರು ಕಳ್ಳರು ಇರ್ಬೋದು, ಇಲ್ಲ ಕಳ್ತನ ಗೋಲ್ಡ್ ಬಂದಿದೆ, ನಿಮ್ಗೆ ಗೊತ್ತಿಲ್ಲ ಅಂದರೆ ದಯವಿಟ್ಟು ನೀವು ಪೊಲೀಸ್ ಅವ್ರಿಗೆ ಫಸ್ಟ್ ಇನ್ಫಾರ್ಮ್ ಮಾಡಬೇಕು. ಪೊಲೀಸ್ ಸ್ಟೇಷನ್ಗಳಿಗೆ ಈ ಥರ ನಮ್ಮ ಕದ್ದ ಚಿನ್ನ ನನಗೆ ಡೌಟ್ ಅನಿಸ್ತಾ ಇದೆ, ದಯವಿಟ್ಟು ನೀವು ಬಂದು ನೋಡಿ ಅಂತ. ನಾವೆಲ್ಲರಿಗೂ ನಮ್ಮ ಅಸೋಸಿಯೇಷನಿಂದ ಎಲ್ಲರಿಗೂ ಮಾಹಿತಿ ಕೊಟ್ಟಿದ್ದೀವಿ, ಇಲ್ಲ ಅಂತ ಇಲ್ಲ. ಈ ಕೆಲವರು ಯಾವುದೋ ಬೈ ಮಿಸ್ಟೇಕ್ ಮಾಡಿದ್ದಕ್ಕೆ ನಾವು ಎಲ್ಲ ಜ್ಯುವೆಲರ್ಸ್ಗೂ ತಪ್ಪು ಮಾಡ್ತಾ ಇರೋಂತ ನಾವು ಯಾರಿಗೂ ಹೇಳೋಕ್ಕಾಗಲ್ಲ. ಇಲ್ಲ ಪೊಲೀಸವ್ರು ಏನಾದರೂ ತೊಂದರೆ ಆಗ್ತದೆ, ಎಲ್ಲ ಪೊಲೀಸವ್ರು ಸರಿಗೆ ಮಾಡ್ತಾ ಇಲ್ಲ ಅಂತ ನಾವು ಆ ಥರ ಹೇಳೋಕ್ಕಾಗಲ್ಲ. ತಪ್ಪು ನಡೆದಿರುತ್ತೆ, ಯಾರು ಬೇಕಂತ ನಡೆಯಲ್ಲ, ಬಾರ್ದು ಅಂತ ಯಾವುದೋ ಮಿಸ್ಟೇಕ್ ನಡೆದಿರುತ್ತೆ. ಆ ಮಿಸ್ಟೇಕ್ ನೆಕ್ಸ್ಟ್ ಟೈಮ್ ನಡಿಬಾರ್ದು ಅಂತ ಎಲ್ಲ ಜ್ಯುವೆಲರ್ಸ್ಗೆ ನಾವು ನಮ್ಮ ಪ್ರಕಾರದಿಂದ ಎಲ್ಲ ಹೇಳಿದ್ದೀವಿ. ದಯವಿಟ್ಟು ಎಲ್ಲ ಡಾಕ್ಯುಮೆಂಟ್ಸು ಪ್ಲಸ್ಸು ನಮ್ಮ ಯಾವುದು ಕಳ್ತನ ನಿಮ್ಗೆ ಏನು ಡೌಟ್ ಇದೆಯಾ, ಸಸ್ಪೆಷನ್, ಇಮಿಡಿಯೇಟಾಗಿ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿಬಿಟ್ಟು ಇದು ನನಗೆ ಈ ಥರ ಅನಿಸ್ತಾ ಇದೆ, ಚಿನ್ನ ತೊಗೊಳಂಗಿಲ್ಲ, ಆ ಥರ ಏನಾದರೂ ಆದರೆ ನಮ್ಮ ಅಸೋಸಿಯೇಷನ್ ಜೊತೆಗೆ ನಿಂತ್ಕೊಂಡು ಪೊಲೀಸ್ ಅವ್ರು ಸಹಕಾರ ಕೊಟ್ಟು ನಾವೇನಿದೆ ಅದು ವಿಚಾರಣೆ ಮಾಡಿಬಿಟ್ಟು ನಾವು ಮುಂದೆ ಬರ್ತೀವಿ. ಸರ್, ಈಗ ಚಿನ್ನದ ದರ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಸೊ ಕಡಿಮೆ ಆಗುವಂತ ಸಾಧ್ಯತೆಗಳು ಇದಾವ. 1. 2ನೇದು, ಈ ರೀತಿಯಾಗಿ ರೇಟ್ ಹೆಚ್ಚಳ ಆಗ್ತಿರೋದಕ್ಕೆ ರೀಸನ್ ಏನು? 2 ರೀಸನ್ ನಮ್ಮ ಮೆಂಟರ್ ಸರ್ ಹೇಳಿದ್ರು. ಸೆಂಟ್ರಲ್ ಬ್ಯಾಂಕ್ಸು ಈ ವರ್ಲ್ಡಲ್ಲಿ ಎಲ್ಲರೂ ಅನ್ಕೋಬಿಟ್ಟಿದ್ದಾರೆ, ಕರೆನ್ಸಿಗಳು ಏನೇನು ಅವ್ರ ಕಂಟ್ರಿದಿದೆ ಆ ಕರೆನ್ಸಿ ಮುಂದೆ ನಡೆಯುತ್ತಾ ಇಲ್ಲ ಅಂತ ಯಾರಿಗೂ ಗೊತ್ತಿಲ್ಲ. ಅವ್ರು ಅಸೆಟ್ ಮಾಡ್ಕೋತಾರೆ, ಚಿನ್ನ ಕೊಟ್ಟರೆ ನಾವು ಏನು ಬೇಕಂದ್ರೂ ದೇಶದಲ್ಲಿ ಎಕ್ಸ್ಚೇಂಜ್ ಮಾಡ್ಕೋಬೋದು ಅಂತ ಎಲ್ಲರೂ ಸೆಂಟ್ರಲ್ ಬ್ಯಾಂಕ್ಸ್ ಇನ್ಕ್ಲೂಡಿಂಗ್ ನಮ್ಮ ಇಂಡಿಯಾ ಎಲ್ಲ ಸೆಂಟ್ರಲ್ ಬ್ಯಾಂಕ್ಸು ಗೋಲ್ಡು ಖರೀದಿ ಮಾಡ್ತಾ ಇದೆ. 1ನೇ ವಿಷಯ. 2ನೇ ವಿಷಯ, ಸಾಕಷ್ಟು ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ನಡೀತಾ ಇದೆ. ನಿಮ್ಗೆ ಗೊತ್ತು, ನಮ್ಮ US 50% ಟ್ಯಾರಿಫ್ ಹಾಕಿದೆ, ಅದು ಬಿಟ್ಟು ಭಾಳ ತೊಂದರೆಗಳಾಗ್ತಾ ಇದೆ. ನಾನು ಒಂದು ಕಸ್ಟಮರ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಮ ಸೇವಿಂಗಲ್ಲಿ ಒಂದು 25ರಿಂದ 30% ನೀವು ಗೋಲ್ಡಲ್ಲಿ ಹಾಕಿ, ಅದು ಬುಲಿಯನ್ ಕಾಯಿನ್ಸಲ್ಲಿ ಹಾಕಬೇಡಿ, ನೀವು ಜ್ಯುವೆಲರಿಯಲ್ಲೇ ಹಾಕಬೇಕು. ಅದಕ್ಕೆ 2 ಕಾರಣ. 1, ನಿಮ್ಮ ಮೇಕಿಂಗ್ ಚಾರ್ಜ್ ಲಾಸ್ ಆಗ್ಬೋದು. ನೀವು ಅನ್ಕೋಬೋದು ನನಗೆ 10% ಲಾಸ್ ಆಗುತ್ತೆ, ನೆಕ್ಸ್ಟ್ ಇಯರ್ ನಿಮ್ಗೆ 25% ಚಿನ್ನ ರೇಟ್ ಜಾಸ್ತಿ ಆಗೋ ಟೈಮಲ್ಲಿ ಆ ಮೇಕಿಂಗ್ ಚಾರ್ಜ್ ನಿಮಗೆ ಸೆಟ್ ಆಗುತ್ತೆ, ನೀವು ಒಡವೆ ಹಾಕೋಬೋದು, ಎಂಜಾಯ್ ಮಾಡ್ಕೋಬೋದು, ಅಪ್ರಿಸಿಯೇಷನು ಸಿಗ್ಬೋದು. 2ನೇ ವಿಷಯ,
ಈ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾ ಇದೆ, ಕಮ್ಮಿ ಆಗ್ತಾ ಇದೆ, ಪರ್ಚೇಸ್ ಮಾಡಬೇಕಾ ಇಲ್ಲ? ನಾನು ಎಲ್ಲ ಕಸ್ಟಮರ್ ನ್ಯಾಷನಲ್ ಟಿ ವಿಯಲ್ಲೂ ಹೇಳ್ತಾ ಇದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಸ್ವಲ್ಪ ನೀವು ಪರ್ಚೇಸ್ ಮಾಡೋಕ್ಕೆ ಶುರು ಮಾಡ್ಕೊಳ್ಳಿ. ನೀವು ಯಾವಾಗ ಅಕ್ಯುಮ್ಯುಲೇಟ್ ಮಾಡ್ತೀರಾ ನಿಮ್ಗೆ ಆ್ಯಾವರೇಜ್ ಪ್ರೈಸ್ ಒಂದು ಸಿಗುತ್ತೆ. ಯಾವಾಗ ಯಾರು ಇವತ್ತಕ್ಕ ಯಾರು ಈ ಜಾಸ್ತಿ ಗೋಲ್ಡ್ ರೇಟ್ ಆಗುತ್ತೆ ಕಮ್ಮಿ ಆಗುತ್ತೆ ಅಂತ ಈ ವಿಶ್ವದಲ್ಲಿ ಯಾರು ಪ್ರಿಡಿಕ್ಷನ್ ಮಾಡೋಕ್ಕಾಗಲ್ಲ. ಎಷ್ಟಾದರೂ ದೊಡ್ಡದಾಗ ಅವರು ಅನಲಿಸ್ಟ್ ಇದ್ಲಿ, ಯಾರು ಇದು ಜಾಸ್ತಿ ಆಗುತ್ತೆ ಕಮ್ಮಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಇವಾಗ ನಾವು ಗ್ರೌಂಡ್ ನೋಡೋಕ್ಕೆ ನಾವು ಯೋಚನೆ ಮಾಡಿದ್ರೆ ಎಲ್ಲೂ ಗೋಲ್ಡ್ ಕಮ್ಮಿ ಆಗೋದು ನನಗೆ ಕಾಣಿಸ್ತಾ ಇಲ್ಲ ಫ್ಯೂಚರಲ್ಲಿ. ಅದಕ್ಕೆ ಕಾರಣಗಳು ನಾನು ಹೇಳಿದ್ದೇನೆ. ಈಗ ಅದಕ್ಕೆ ಗೋಲ್ಡ್ ಜಾಸ್ತಿನೇ ಆಗುತ್ತೆ. ಸ್ವಲ್ಪ ದುಡ್ಡು ಬಂದರೆ 5 ಗ್ರಾಮ್ 10 ಗ್ರಾಮ್ ನೀವು 30 ಗ್ರಾಮ್ ಪರ್ಚೇಸ್ ಮಾಡ್ತಾ ಇದ್ರೆ 10 ಗ್ರಾಮ್. ಇವಾಗ ಯಾವತ್ತೂ ಹೇಳ್ತಾರೆ ಈಗ 300 ಗ್ರಾಮ್ ಗೋಲ್ಡ್ ರೇಟ್ ಕಮ್ಮಿ ಆಯಿತು. ಅವಾಗ ಏನು ಮಾಡಬೇಕು? 200 ಗ್ರಾಮ್ ಕಮ್ಮಿ ಆಯಿತು 10 ಗ್ರಾಮ್ ತೊಗೊಳ್ಳಿ, ಇನ್ನೂ ಒಂದು 200 ಗ್ರಾಮ್ ಕಮ್ಮಿ ಆಯಿತು 10 ಗ್ರಾಮ್ ತೊಗೊಳ್ಳಿ, 200 ರೂಪಾಯಿ ಜಾಸ್ತಿ ಆಯಿತು 10 ಗ್ರಾಮ್. ಆ ಥರ ನೀವು ಕೂಡ್ಬೋದು. ಈಗ ಮದುವೆಗಳಾಗುತ್ತೆ. ಇವಾಗ ಒಂದು ಮದುವೆಲಿ ನಮ್ಗೆ ಗೊತ್ತು ಒಂದು 100ರಿಂದ 150 ಗ್ರಾಮ್ ಮಿನಿಮಮ್ ಒಂದು ಒಡವೆ ಮಾಡೋಕ್ಕೆ ಮದುವೆ ಆದರೆ ನಾವು ಕೊಡಬೇಕಾಗತ್ತೆ. ಒಂದು ಮಾಂಗಲ್ಯ ಕೊಡಬೇಕು, ಒಂದು ಸರ ಕೊಡಬೇಕು, ಬಳೆ ಕೊಡಬೇಕು, ಉಂಗುರ ಕೊಡಬೇಕು, ಅಷ್ಟು ಒಂದು ಮನೇಲಿ ಬೇಕೇ ಬೇಕಾಗುತ್ತೆ. ಅವಾಗ ಏನು ಮಾಡಬೇಕು? ಈ ಬೆಲೆಗೆ ಏನು ಮಾಡಬೇಕಂದ್ರೆ ಸ್ವಲ್ಪ ನೀವು ಅಕ್ಯುಮುಲೇಟ್ ಮಾಡಿ ಆವ್ರೇಜ್ ಗೋಲ್ಡ್ ಪ್ರೈಸ್ ಮಾಡ್ಕೋಬೇಕು. ಬಟ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಗೋಲ್ಡ್ ರೇಟ್ ಜಾಸ್ತಿನೇ ಆಗುತ್ತೆ, ಕಮ್ಮಿ ಆಗೋದು ಏನು ನನಗೆ ಏನು ಕಾಣಿಸ್ತಾ ಇಲ್ಲ. ಬಹುಶಃ ಎಲ್ಲಿ ತನಕ ಮುಂದುವರಿಬಹುದು ಸರ್? ಅವಾಗಲೇ ಹೇಳಿದ್ರು $5,000 ಆಗ್ಬೋದು ಅಂತ. ಯಾಕಂದರೆ ನಮ್ಮದು ಸ್ಟಡಿ ಹೇಳ್ತಾ ಇದೆ, ನಾವು ಹೇಳ್ತಾ ಇಲ್ಲ. ನಾವು ಯಾವ ವಿಷಯ ಮಾತಾಡಿದ್ರು ಒಂದು ಆಥೆಂಟಿಸಿಟಿ ಇಲ್ಲಾಂದರೆ ನಾವು ಮಾತಾಡಲ್ಲ. ಅದಕ್ಕೆ ಪ್ರೆಸ್ ಕಾನ್ಫರೆನ್ಸಲ್ಲಿ ನಾವು ಎಲ್ಲ ವಿಷಯ ಆಥೆಂಟಿಸಿಟಿಯಾಗಿ ಮಾತಾಡ್ತಾ ಇದ್ದೀವಿ. $5,000 ಅಂದರೆ ಒಂದು 25% ಚಿನ್ನ ನೆಕ್ಸ್ಟ್ ಇಯರ್ಗೆ ಜಾಸ್ತಿ ಆಗ್ಬೋದು ಮಿನಿಮಮ್ ಅಂತ ಅನಿಸ್ತಾ ಇದೆ. ಅದಕ್ಕೆ ನಾವು ಎಲ್ಲರಿಗೂ ಹೇಳ್ತಾ ಇದ್ದೀವಿ, ಸ್ವಲ್ಪ ದಯವಿಟ್ಟು ಕೂಡಿಲಿ. ಸರ್, ಇಡೀ ವಿಶ್ವದಲ್ಲಿ ಭಾರತ ಯಾವ ಲೆವೆಲ್ ಇದೆ ಸರ್ ಚಿನ್ನ ಖರೀದಿ ಬೆಂಗಳೂರು ಹಂಗ್ ಲೆಕ್ಕ ಹಾಕಿದ್ರೆ ನಾವು ವರ್ಲ್ಡಲ್ಲಿ 3ನೇ ಸ್ಥಾನದಲ್ಲಿ ಇರ್ಬೋದು, ಬಹುಶಃ 3ನೇ ಸ್ಥಾನದಲ್ಲಿ ಇರ್ಬೋದು. ಎರಡನೇ ವಿಷಯ, 25,000 ಟನ್ನಿಂದ 28,000 ಟನ್ನು ನಮ್ಮ ಮನೆ ಮತ್ತು ದೇವಸ್ಥಾನಗಳಲ್ಲಿದೆ. ಅದು ದೊಡ್ಡ ವಿಷಯ. ಅಷ್ಟು ಚಿನ್ನ ಎಲ್ಲೂ ಈ ಪ್ರಪಂಚದಲ್ಲಿಲ್ಲ. ದೇವಸ್ಥಾನದಲ್ಲಿ ಒಂದು 3-4 ಸಾವಿರ ಟನ್ ಇರ್ಬೋದು, ಒಂದು 24,000 ಟನ್ನು ಮನೆಗಳಲ್ಲಿ ಇರ್ಬೋದು. ಅಂದರೆ ಅಷ್ಟು ನಮ್ಮ ಹತ್ರ ಗೋಲ್ಡ್ ಇದೆ. ಇವತ್ತು ಚೈನಾ ಭಾಳ ಜೋರಾಗಿ ಸೆಂಟ್ರಲ್ ಬ್ಯಾಂಕ್ ಪರ್ಚೇಸ್ ಮಾಡಿದೆ. ಹಂಗಂದ್ರು ನಮ್ಮ ಇಂಡಿಯನ್ ಸೆಂಟಿಮೆಂಟ್ಸು ಇವತ್ತು ನಾವು ಹೇಳಿದ್ದೀವಿ, ಹುಟ್ಟದಿಂದ ಸಾಯೋ ಗಂಟೆ ನಮಗೆ ಚಿನ್ನ ಬೆಳ್ಳಿ ವಜ್ರ ಬೇಕೇ ಬೇಕು. ಚಿಕ್ಕ ಮಗು ಹುಟ್ಟರು ಒಂದು ಕಾಲು ಚೈನ್ ಬೇಕು, ದೊಡ್ಡವನಾದರೆ ಒಂದು ಉಂಗುರ ಬೇಕು, ಚೈನ್ ಬೇಕು, ಮದುವೆಗೆಲ್ಲ ಸರ ಬೇಕು, ಎಲ್ಲ ಬೇಕು. ಅದಕ್ಕೆ ಗೋಲ್ಡು ಎಲ್ಲೂ ಇಂಡಿಯಾಲಿ ಕನ್ಸಪ್ಷನ್ ಕಮ್ಮಿ ಆಗೋದು ಕಾಣಿಸಲ್ಲ. ಇಂಡಿಯಾಲಿ ನಾವು ಲೆಕ್ಕ ಹಾಕಿದ್ರೆ ಇಂಡಿಯಾ ಟೋಟ್ಲಿ 802 ಟನ್ ಇಂಪೋರ್ಟ್ ಮಾಡುತ್ತೆ ಗೋಲ್ಡು ಅಫಿಷಿಯಲ್ ಆಗಿ. ಅದರಲ್ಲಿ 10% ನಮ್ಮ ಕರ್ನಾಟಕ ಸೇಲ್ ಇದೆ. ಭಾಳ ದೊಡ್ಡ ವಿಷಯ. ಮುಂಚೆ ಎಲ್ಲ 4-5% ಇತ್ತು. ತಮಿಳ್ನಾಡು ರ್ಯಾಂಕಿಂಗಲ್ಲಿ ಸೌತ್ ಲೆಕ್ಕ ಹಾಕಿದ್ರೆ ನಮ್ಮ ಟೋಟಲ್ ಹೌದು, ಒಂದು ವರ್ಷಕ್ಕೆ ಬರ್ತಾ ಇರೋದು 802 ಟನ್ ಅಫಿಷಿಯಲು. ಅದು ಬಿಟ್ಟು ನಾವು ಲೆಕ್ಕ ಹಾಕಿದ್ರೆ 10% ಲೆಕ್ಕ ಹಾಕೊಳ್ಳಿ ನೀವು. ಕರ್ನಾಟಕಕ್ಕೆ ಮಾರಾಟ ಆಗೋಕ್ಕೆ ಒಂದು 8-10 ಟನ್ ಆಗ್ತಾ ಇದೆ. ಅದು ಬಿಟ್ಟು 80 ಟನ್ಸ್. ಮತ್ತೆ 25-35% ರೀಸೈಕ್ಲಿಂಗ್ ಗೋಲ್ಡ್ ಬರ್ತಾ ಇದೆ. ನಿಮ್ಮ ಹತ್ರ ಹಳೆ ಡಿಸೈನ್ ಇದೆ, ಹೊಸ ಮಾಡೋಕ್ಕೆ ಬರ್ತಾ ಇದೆ. ಅದು ಲೆಕ್ಕ ಹಾಕಿದ್ರೆ ಅಲ್ಲಿ 800 ಅಂದರೆ 1200-300 ಟನ್ ಬರುತ್ತೆ ಟೋಟ್ಲು ಲೆಕ್ಕ ಹಾಕಿದ್ರೆ. ಆ ಥರ ನಮ್ಮ ಕರ್ನಾಟಕ ಬೆಳೀತಾ ಇದೆ. ನನ್ನ ಹೆಸರು ಚೇತನ್ ಕುಮಾರ್ ಮೆಹ್ತಾ ಅಂತ. ನಾನು ಜ್ಯುವೆಲ್ಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಮತ್ತು ಆಲ್ ಓವರ್ ಇಂಡಿಯಾ ಬುಲಿಯನ್ ಜ್ಯುವೆಲ್ಲರ್ಸ್ ಅಸೋಸಿಯೇಷನ್ಗೆ ನ್ಯಾಷನಲ್ ಅಧ್ಯಕ್ಷ ನಾನು. ಥ್ಯಾಂಕ್ ಯು, ಧನ್ಯವಾದಗಳು ಎಲ್ಲರಿಗೂ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.